ಕನ್ನಡದ ಜನಪ್ರಿಯ ನಟ ಸೃಜನ್ ಲೋಕೇಶ್ ಅವರ ವಿರುದ್ಧವಾಗಿ ಆರೋಪಗಳು ಕೇಳಿಬರೋದು ತೀರಾ ಕಮ್ಮಿ. ಯಾಕಂದ್ರೆ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂತ ನಟ ಆಗಿದ್ದಾರೆ. ಸಿನಿಮಾಗಳು ಕೈ ಹಿಡಿದೇ ಇದ್ರೂ ಕೂಡ ಕಿರುತೆರೆಯಲ್ಲಿ ಒಂದಷ್ಟು ರಿಯಾಲಿಟಿ ಶೋಗಳನ್ನ ಮಾಡೋದ್ರ ಮುಖಾಂತರವಾಗಿ ಎಲ್ಲರನ್ನ ನಗಿಸೋದ್ರ ಮುಖಾಂತರವಾಗಿ ತಾನಾಯ್ತು ತನ್ನ ಪಾಡಾಯ್ತು ತನ್ನ ಕೆಲಸ ಆಯ್ತು ಅಂತ ಇರುವಂತ ನಟ ಅಂತ ಅಂದ್ರೆ ಅದು ಸೃಜನ್ ಲೋಕೇಶ್. ಅವರದ್ದೇ ಪ್ರೊಡಕ್ಷನ್ ಹೌಸ್ ನಲ್ಲಿ ಅನೇಕ ರಿಯಾಲಿಟಿ ಶೋಗಳು ಈಗ ಆಲ್ರೆಡಿ ಕನ್ನಡದಲ್ಲಿ ಕನ್ನಡದಲ್ಲಿ ಬಂದಾಗಿದೆ. ರಾಜಾ ರಾಣಿ, ನನ್ನಮ್ಮ ಸೂಪರ್ ಸ್ಟಾರ್ ಆಗಿರಬಹುದು, ಮಜಾ ಟ್ಯಾಕಿಸ್ ಆಗಿರಬಹುದು, ಹೀಗೆ ಅನೇಕ ರೀತಿಯಾದಂಥ ರಿಯಾಲಿಟಿ ಶೋಗಳನ್ನ ಪರಿಚಯಿಸಿದಂಥ ಹೆಗ್ಗಳಿಕೆ ಸೃಜನ್ ಲೋಕೇಶ್ಗೆ ಸಲ್ಲುತ್ತೆ. ಆದರೆ ಸೃಜನ್ ಲೋಕೇಶ್ ಬಗ್ಗೆ ಒಂದೇ ಒಂದು ಸುದ್ದಿ ಬಿರುಗಾಳಿಯಂತೆ ಹಬ್ಬಿದೆ, ಅದು ಅಕ್ರಮ ಸಂಬಂಧ. ಹೌದು, ಸೃಜನ್ ಲೋಕೇಶ್ ಅವರಿಗೆ ಗಂಡೂರ ಹೆಂಡತಿ ಜೊತೆಗೆ ಅಕ್ರಮ ಸಂಬಂಧ ಇದೆ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮೊದಲ ಬಾರಿಗೆ ಆ ಅಕ್ರಮ ಸಂಬಂಧದ ಬಗ್ಗೆ ಸೃಜನ್ ಲೋಕೇಶ್ ಮಾತಾಡಿದ್ದಾರೆ. ಹಾಗಿದ್ರೆ ಸೃಜನ್ ಲೋಕೇಶ್ ಏನ್ ಹೇಳಿದ್ದಾರೆ? ಹಾಗಿದ್ರೆ ಅದು ನಿಜಾನಾ? ಯಾರ ಜೊತೆಗೆ ಇದೆ? ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಸೃಜನ್ ಲೋಕೇಶ್ ಹಿರಿಯ ನಟ ಮತ್ತು ನಟಿಯವರ ಪ್ರೀತಿಯ ಪುತ್ರ. ಹೌದು, ಲೋಕೇಶ್ ಮತ್ತು ಗಿರ್ಜಮ್ಮ ಅಂತ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇಬ್ರು ಹಿರಿಯ ನಟ ಮತ್ತು ನಟಿಯರು, ಅದ್ಭುತವಾದಂಥ ಕಲಾವಿದರು. ಅದಲ್ದೇನೆ ತುಂಬಾನೇ ಗೌರವಾನ್ವಿತ ಫ್ಯಾಮಿಲಿಯಿಂದ ಬಂದವರು ಸೃಜನ್ ಲೋಕೇಶ್ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಯಾರಿಗೂ ಕೂಡ ಪರಿಚಯ ಇರಲಿಲ್ಲ. ಆದರೆ ಯಾವಾಗ ನವಗ್ರಹ ಸಿನಿಮಾ ಮಾಡಿದ್ರು ಅದಾದ್ಮೇಲೆ ಎಲ್ರಿಗೂ ಚಿರಪರಿಚಿತರಾದ್ರು. ಬಿಗ್ ಬಾಸ್ ಅನ್ನುವಂಥ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಂಡ್ರು. ಅದಾದ್ಮೇಲೆ ತನ್ನದೇ ರೀತಿಯಲ್ಲಿ ಹೆಸರು ಮಾಡ್ತಾ ಹೋದ್ರು. ಇವತ್ತು ಅವರನ್ನ ಕಿರುತೆರೆಗೆ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಂತ ಅದ್ಭುತವಾದಂಥ ರಿಯಾಲಿಟಿ ಶೋಗಳನ್ನ ಕನ್ನಡಿಗರಿಗೆ ಪರಿಚಯ ಮಾಡಿ ಹೊಸ ಪ್ರತಿಭೆಗಳನ್ನ ಕನ್ನಡಿಗರಿಗೆ ಪರಿಚಯ ಮಾಡಿಕೊಟ್ಟಂತ ಹೆಗ್ಗಳಿಕೆ ಕೂಡ ಅವ್ರಿಗೆ ಸಲ್ಲುತ್ತೆ. ಸೃಜನ್ ಲೋಕೇಶ್ ಅವರ ಬಗ್ಗೆ ಇತ್ತೀಚೆಗೆ ಒಂದು ಆರೋಪ ಕೇಳಿ ಬಂದಿತ್ತು. ಅದೇನು ಅಂತಂದ್ರೆ, ಬಿಗ್ ಬಾಸ್ ನಲ್ಲಿ ಪ್ರೀತಿಸಿ ಹೊರಗೆ ಬಂದ ಮೇಲೆ ಮದುವೆ ಆದಂತ ನಿವೇದಿತಾ ಮತ್ತು ಚಂದನ್ ಇಬ್ಬರು ಮದುವೆ ಆದ ಕೆಲವೇ ವರ್ಷಗಳಲ್ಲಿ ಡಿವೋರ್ಸ್ ಅನ್ನ ಪಡ್ಕೊಳ್ತಾರೆ. ಅವರಿಬ್ಬರ ಡಿವೋರ್ಸ್ ಯಾಕಾಯ್ತು, ಹೇಗಾಯ್ತು ಅನ್ನೋದು ಇವತ್ತಿಗೂ ಅದೆಷ್ಟೋ ಮಂದಿಗೆ ಗೊತ್ತೇ ಇಲ್ಲ. ಒಂದೇ ದಿನದಲ್ಲಿ ಡಿವೋರ್ಸ್ ಕತೆನೆ ಮುಗ್ದು ಹೋಗುತ್ತೆ. ಇಬ್ರು ಡಿವೋರ್ಸ್ ಆಗಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ದಾರೆ. ಇದು ಅವರಿಬ್ಬರ ವೈಯಕ್ತಿಕ ವಿಚಾರವೂ ಕೂಡ ಹೌದು. ಆದ್ರೆ ಯಾವಾಗ ನಿವೇದಿತಾ ಮತ್ತು ಚಂದನ್ ಡಿವೋರ್ಸ್ ಆಯ್ತು, ಆಗ ಒಂದಷ್ಟು ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡೋದಕ್ಕೆ ಶುರುವಾಯಿತು. ಅದು ಸೃಜನ್ ಲೋಕೇಶ್ ಮತ್ತು ನಿವೇದಿತಾ ಅವರ ಫೋಟೋ. ಈ ಫೋಟೋ ಎಷ್ಟು ಮಟ್ಟಿಗೆ ಟ್ರೋಲ್ ಆಯಿತು, ಎಷ್ಟು ಮಟ್ಟಿಗೆ ವೈರಲ್ ಆಯಿತು ಅಂದರೆ ಇವತ್ತಿಗೂ ಅದೆಷ್ಟೋ ಮಂದಿ ಸೃಜನ್ ಲೋಕೇಶ್ ಮತ್ತು ನಿವೇದಿತಾ ನಡುವೆ ಸಮಥಿಂಗ್ ಇದೆ, ಸೃಜನ್ ಲೋಕೇಶ್ ನಿವೇದಿತಾ ಅವರನ್ನ ಮದುವೆ ಆಗ್ತಾರಂತೆ, ಆ ಕಾರಣಕ್ಕಾಗಿಯೇ ಚಂದನ್ಗೆ ಈ ವಿಚಾರ ಗೊತ್ತಾಗಿ ನಿವೇದಿತಾ ಮತ್ತು ಚಂದನ್ ನಡುವೆ ಡಿವೋರ್ಸ್ ಆಯಿತು ಅಂತ ಸಿಕ್ಕಾಪಟ್ಟೆ ಸುಳ್ಳು ಸುದ್ದಿಗಳು ಹಬ್ಬಿದ್ವು. ಆ ಟೈಮ್ನಲ್ಲಿ ಇದಕ್ಕೆ ಕಾರಣನೇ ಸೃಜನ್ ಅಂತ ಎಲ್ಲರೂ ಸೃಜನ್ ಕಡೆ ಬೊಟ್ಟು ಮಾಡಿ ತೋರಿಸಿದ್ರು. ಈವನ್ ಪ್ರೆಸ್ ಮೀಟ್ ಮಾಡಿ ಕೂಡ ನಿವೇದಿತಾ ಚಂದನ್ ಕೈ ಮುಗಿದು ಕೇಳಿದ್ರು. ಇದಕ್ಕೂ ಸೃಜನ್ ಲೋಕೇಶ್ ಅವರ ಫ್ಯಾಮಿಲಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನಾವೆಲ್ಲ ಫ್ಯಾಮಿಲಿ ತರ, ಯಾರು ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತ ಕೆಲಸವನ್ನ ಮಾಡಬೇಡಿ. ಇದು ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ, ಅವ್ರಿಗೂ ಕೂಡ ಫ್ಯಾಮಿಲಿ ಇದೆ. ಯಾವಾಗ ನನ್ನ ಮತ್ತು ಚಂದನ್ ಡಿವೋರ್ಸಿಗೆ ಸೃಜನ್ ಲೋಕೇಶ್ ಜೊತೆಗಿನ ಸಂಬಂಧ ಕಾರಣ ಅಂತ ನೀವೆಲ್ಲ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು, ನನಗೆ ಭಯ ಆಗಿ ಅವ್ರ ಮಿಸಸ್ಸಿಗೆ ಕಾಲ್ ಮಾಡಿ ನೀವೇನು ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದೆ. ಆದರೆ ಅವ್ರು ತುಂಬ ಪಾಸಿಟಿವ್ ಆಗಿ ತೆಗೆದುಕೊಂಡ್ರು ಅಂತ ಹೇಳಿದ್ರು. ಇದೀಗ ಮೊದಲ ಬಾರಿಗೆ ಸೃಜನ್ ಲೋಕೇಶ್ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಎಲ್ಲಿಯೂ ಯಾವತ್ತೂ ಯಾವುದ್ರ ಬಗ್ಗೆಯೂ ಮುಕ್ತವಾಗಿ ಮಾತನಾಡದಂತ ಸೃಜನ್ ಮೊದಲ ಬಾರಿಗೆ ಈ ಅಕ್ರಮ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಒಂದು ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮುಕ್ತವಾಗಿ ಮಾತನಾಡಿದ್ದಾರೆ. ಸೃಜನ್ ಏನ್ ಹೇಳಿದ್ರು ಅಂತ ಅಂದ್ರೆ, ಒಬ್ಬ ಮನುಷ್ಯ ಎಂಥ ಕೆಲಸವನ್ನಾದರೂ ಮಾಡಬಹುದಂತೆ, ಆದರೆ ಇನ್ನೊಬ್ಬರ ಮುಖದಲ್ಲಿ ನಗು ತರುವುದು ಬಹಳ ಕಷ್ಟದ ಕೆಲಸವಂತೆ. ಇಂಥ ಕೆಲಸವನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ನಾನಾಯ್ತು ನನ್ನ ಪಾಡಾಯ್ತು ಅಂತ ನನ್ನ ಕೆಲಸವನ್ನ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಬಗ್ಗೆ ವಿವಾದಗಳು ಬಂದಾಗ ನಾನು ಅದನ್ನ ನಿರ್ಲಕ್ಷಿಸಿ ಬಿಡ್ತೇನೆ. ಯಾಕಂದ್ರೆ ನಾನು ಏನೋ ಮಾತಾಡಿದಾಗ ಅದು ಇನ್ನೇನೋ ಆಗತ್ತೆ, ನನ್ನ ಸ್ನೇಹಿತರು ಇನ್ನೇನೋ ಕೇಳಿಸ್ಕೊಳ್ತಾರೆ. ಆದರೆ ಕೆಲವರು ಕಮೆಂಟ್ ಹಾಕಿದಾಗ ಅದನ್ನ ನಾನು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾನು ಕೆಲವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲ್ಲ. ಆದರೆ ಕೆಲವೊಂದು ಸಾರಿ ವೈಯಕ್ತಿಕ ವಿಚಾರವನ್ನ ಮಾತನಾಡುವ ಅಧಿಕಾರ ಯಾರಿಗೂ ಇರೋದಿಲ್ಲ. ಯಾಕಂದ್ರೆ ಅದರ ಹಿಂದೆ ಏನಾಗಿರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಕೆಲವೊಂದು ಗೊತ್ತಿಲ್ಲದ ವಿಚಾರಗಳನ್ನ ಇದು ಹೀಗೆ ಇರಬಹುದು ಅನ್ಕೊಂಡ್ಬಿಟ್ರೆ ಅದು ಮೂರ್ಖತನ. ಸುಮ್ಮನೆ ಸಂಬಂಧ ಕಟ್ಟಿ ಇವರೇ ಇರಬಹುದು ಅಂದ್ರೆ ಹೇಗೆ ಗೊತ್ತು?
ಅವರಿಗೆ ನನಗೇನು ಹೆಂಡತಿ ಮಕ್ಕಳು ಇಲ್ವಾ, ಅವ್ರಿಗೆ ಬೇಜಾರಾಗುತ್ತೆ ಅನ್ನುವ ಪರಿಜ್ಞಾನ ಬೇಡವಾ, ನನ್ನ ಬಗ್ಗೆ ನಿರ್ಧಾರ ಮಾಡೋಕೆ ನೀವ್ಯಾರೋ, ನಿಮ್ಮ ಹತ್ತಿರ ಏನಾದರೂ ಸಾಕ್ಷಿ ಇದೆಯಾ, ಮತ್ತು ಹೀಗೆ ಒಂದು ಸಂಬಂಧನ ಹಾಳು ಮಾಡ್ತಿದ್ದೀರಿ ಅಂತಂದರೆ ಹೆಂಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ನಾಳೆ ದಿನ ಮತ್ತೆ ಯಾರೋ ಏನೋ ಮಾತಾಡ್ತಾರೆ, ಮತ್ತೆ ಅದಕ್ಕೆ ಉತ್ತರ ಕೊಟ್ಕೊಂಡು ಕೂರಬೇಕಾಗತ್ತೆ. ಸೊ ನಾವು ಮಾತಾಡಬಾರ್ದು, ನಮ್ಮ ಕೆಲಸ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾನು ಯಾವಾಗಲೂ ಕೂಡ ನಂಬಿಕೆ ಇಟ್ಕೊಂಡಿರ್ತೀನಿ ಅಂತ ಹೇಳಿದ್ದಾರೆ. ಈ ಮುಖಾಂತರವಾಗಿ ನನಗೂ ನೀವಿಗೂ ಯಾವುದೇ ಸಂಬಂಧ ಇಲ್ಲ, ಸುಮ್ಮನೆ ಟ್ರೋಲು ಮಾಡಬೇಡಿ, ಕೆಟ್ಟದಾಗಿ ಮಾತು ಆಡಬೇಡಿ. ನನಗೂ ಕೂಡ ಫ್ಯಾಮಿಲಿ ಇದೆ, ನನಗೂ ಹೆಂಡತಿ ಮಕ್ಕಳು ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಅವರಿಗೂ ಕೂಡ ಸಹಜವಾಗಿ ಬೇಸರ ಆಗುತ್ತೆ, ನೋವಾಗತ್ತೆ. ಈ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನನಗೇನು ಹೆಂಡತಿ ಮಕ್ಕಳು ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮಾಡೋದ್ರ ಮುಖಾಂತರವಾಗಿ ಇದೆಲ್ಲವೂ ಜಸ್ಟ್ ಊಹಾಪೋಹ ಅಷ್ಟೇ, ಇದಕ್ಕೂ ನನಗೂ ಸಂಬಂಧವೇ ಇಲ್ಲ, ನಾನು ನನ್ನ ಸಂಸಾರದಲ್ಲಿ ತುಂಬ ಚೆನ್ನಾಗಿದ್ದೀನಿ ಅನ್ನೋದನ್ನು ಮೊದಲ ಬಾರಿಗೆ ಸೃಜನ್ ಹೇಳಿದ್ದಾರೆ. ಇಲ್ಲಿವರೆಗೂ ಸೃಜನ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡದೇ ಇದ್ದಿದ್ದೆ ನಾನಾ ರೀತಿಯಾದಂಥ ಅರ್ಥವನ್ನು ಕಲ್ಪಿಸಿತ್ತು. ಸೃಜನ್ ಅವರು ಹೇಳೋ ಪ್ರಕಾರ ಅವರೊಬ್ಬ ಸೆಲೆಬ್ರಿಟಿ, ಯಾರೊಬ್ಬರು ಮಾತಾಡ್ತಾನೆ ಇರ್ತಾರೆ, ಎಷ್ಟು ಜನಕ್ಕಂತ ಉತ್ತರ ಕೊಡೋಕ್ಕಾಗುತ್ತೆ ಅಂತ. ಹಾಗಾಗಿ ಗೊತ್ತಿಲ್ಲದೆ ಕೆಲವೊಮ್ಮೆ ಟ್ರೋಲ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವ್ರ ಫ್ಯಾಮಿಲಿಗೂ ಸಮಸ್ಯೆ ಆಗಬಹುದು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಈ ಥರದೊಂದು ಕ್ಲಾರಿಟಿ ಸೃಜನ್ ಕಡೆಯಿಂದ ಬಂದಿದ್ದು ನಿಜವಾಗ್ಲೂ ಕೂಡ ಒಳ್ಳೆಯದಾಯಿತು ಅಂತ ಇದೀಗ ಸೃಜನ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ, ನೀವೇನು ಅಂದ್ಕೊಂಡಿದ್ರಿ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.